ವೇದಿಕೆ ಮೇಲೆ ಕುಸಿದು ಬಿದ್ದ ಹಿರಿಯ ನಟ ರಮೇಶ್ ಅರವಿಂದ್. ಹೌದು ಸ್ನೇಹಿತರೆ, ಒಂದು ಹಿರಿಯ ನಟರಾದಂಥ ರಮೇಶ್ ಅರವಿಂದ್ ರವರು ಒಂದು ಡಿ ಕೆ ಶಿವಕುಮಾರ್ ಅವರು ಹಾಗೆ ಅವರು ಒಂದು ವೇದಿಕೆ ಮೇಲೆ ಒಂದು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಒಂದು ಅಲ್ಲಿ ಭಾಗವಹಿಸಿರ್ತಾರೆ. ಆವಾಗ ಒಂದು ಕುಸಿದು ಬಿದ್ದಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು ಇವರಿಗೆ, ಯಾಕೆ ಕುಸಿದು ಬಿದ್ದರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಥರ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಬ್ಬರು ಹಿರಿಯ ಜೀವಿಗಳು ಯಾರಾದರೂ ಇದ್ದರೆ ಒಂದು ಶಿವರಾಜ್ ಕುಮಾರ್ ಅವರು, ಹಾಗೆ ಬಿಟ್ಟರೆ ಈ ಒಂದು ರಮೇಶ್ ಅರವಿಂದ್ ಅವರು. ಇವರಿಬ್ಬರು ಒಂದು ಹಿರಿಯ ಜೀವಿಗಳು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಸೀನಿಯರ್ಸ್ ಇವರಿಬ್ಬರು. ಸೊ ಇವರಿಬ್ಬರು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಇಂದಿಗೂ ಕೂಡ ಒಳೆದುಕೊಂಡು ಬಂದಿದ್ದಾರೆ. ಸೊ ಒಂದು ಹಲವಾರು ಒಂದು ವರ್ಷಗಳಿಂದ ಇವರೇ ಒಂದು ನಮ್ಮ 2ರಿಂದ 3 ತಲೆಮಾರುಗಳಿಗೂ ಕೂಡ ಇವರೇ ಒಬ್ಬರು ಹೀರೋ ಆಗಿ ಒಂದು ನಿಂತಿದ್ದಾರೆ. ಸೊ ಇಂತಹ ರಮೇಶ್ ಅರವಿಂದ್ ಅವರು ಈಗ ಒಂದು ವೇದಿಕೆ ಮೇಲೆ ಕುಸಿದು ಬಿದ್ದಿದ್ದಾರೆ. ಸೊ ಆ ಒಂದು ವೇದಿಕೆ ಮೇಲೆ ಒಂದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಹಾಗೇನು ಇನ್ನಷ್ಟು ಕೆಲವು ಗಣ್ಯ ವ್ಯಕ್ತಿಗಳು ಆ ಒಂದು ವೇದಿಕೆ ಮೇಲೆ ಒಂದು ಆಸೀನರಾಗಿದ್ದರು. ಅಂತಹ ವೇದಿಕೆ ಮೇಲೆ ಒಂದು ಇವರು ಕೂಡ ಒಂದು ಭಾಗಿಯಾಗಿದ್ದರು. ಸೊ ಈ ಒಂದು ಭಾಗಿಯಾದಂಥ ಸಂದರ್ಭದಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಒಂದು ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನಾಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆಪ್ಪ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಒಂದು ವೇದಿಕೆ ಮೇಲೆ ಮಾತನಾಡ್ತಿರ್ಬೇಕಾದ್ರೆ ಅಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳು ಹಾಗೆಯೇ ಕೆಲವೊಂದಿಷ್ಟು ಯುವ ಜನಾಂಗ ಒಂದು ನೆರೆದಿರುತ್ತೆ. ಅದನ್ನು ನೋಡಿದ ಡಿ ಕೆ ಶಿವಕುಮಾರ್ ಅವರು, ನಾನು ನಿಮ್ಗೆ ಏನು ಹೇಳಿದ್ರು ಕೂಡ ಒಂದು ರಾಜಕೀಯದ ಬಗ್ಗೆ ಮಾತ್ರ ಹೇಳಬಲ್ಲೆ, ಆದರೆ ಇವಾಗ ನಮ್ಮ ಹೀರೋ ಆದಂತಹ ಒಂದು ನಮ್ಮ ಸೂಪರ್ ಸ್ಟಾರ್ ಆದಂತಹ ಒಬ್ಬರು ರಮೇಶ್ ಅರವಿಂದ್ ಅವರು ಮಾತನಾಡಲಿ, ಯಾಕಪ್ಪ ಅಂತಂದರೆ ಅವರು ಸಾಧನೆ ಬಗ್ಗೆ ಹೇಳ್ಕೊಡ್ತಾರೆ ಅನ್ನೋ ಮಾತನ್ನು ಒಂದು ಹೇಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮೈಕನ್ನು ಒಂದು ಅವರಿಗೆ ಬಿಟ್ಕೊಡ್ತಾರೆ, ಅಂದರೆ ರಮೇಶ್ ಅರವಿಂದ್ ಅವರಿಗೆ ಬಿಟ್ಕೊಡ್ತಾರೆ. ಮತ್ತು ರಮೇಶ್ ಅರವಿಂದ್ ಅವರು ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವ ರೀತಿಯಪ್ಪ ಅಂತಂದರೆ, ತುಂಬ ಚೆನ್ನಾಗಿ ಒಂದು ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಾಧನೆ ಅಂದರೆ ಏನು, ಯಾವ ರೀತಿಯಾಗಿ ಸಾಧನೆಯನ್ನು ಮಾಡಬೇಕು, ಇದೆಲ್ಲದರ ಬಗ್ಗೆ ರಮೇಶ್ ಅರವಿಂದ್ ಅವರು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಒಂದು ಮನವಿಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಸಾಧನೆಯನ್ನು ಮಾಡಿ ನೀವು, ಸೊ ಯಾವುದೇ ಕಾರಣಕ್ಕೂ ಒಂದು ಜೀವನವನ್ನು ಹಾಳು ಮಾಡ್ಕೋಬೇಡಿ, ಸಾಧನೆಯತ್ತ ಮುಖ ಮಾಡಿ. ಸೊ ಏನಾದರೂ ಸಾಧನೆ ಮಾಡಿದ್ರೇ ಜೀವನದಲ್ಲಿ ನಿಮಗೆ ಒಂದು ವ್ಯಾಲ್ಯೂ ಇರುತ್ತೆ ಅನ್ನೋ ಮಾತನ್ನು ಒಂದು ರಮೇಶ್ ಅರವಿಂದ್ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಹೇಳಿದ ರಮೇಶ್ ಅರವಿಂದ್ ಅವರು ಮಾತನಾಡ್ತಾ ಹೋಗ್ತಿದ್ದಾಗ, ಸೊ ನನಗೂ ಕೂಡ ತುಂಬಾ ಒಂದು ಕಷ್ಟಗಳನ್ನು ಅನುಭವಿಸಿ ಬಂದಿದ್ದೇನೆ. ಸೊ ನಾನು ತುಂಬ ಕಷ್ಟಗಳನ್ನು ಅನುಭವಿಸಿದ್ದೇನೆ. ಯಾವ ರೀತಿಯಪ್ಪ ಅಂತಂದರೆ, ನನಗೆ ಕೆಲವೊಂದಿಷ್ಟು ದಿನಗಳ ಕಾಲ ತುಂಬಾ ಒಂದು ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ನೋಡಿದ್ದೇನೆ. ಸೊ ಯಾವ ರೀತಿ ಅಂದರೆ, ಸರಿಯಾಗಿ ಊಟ ಕೂಡ ಮಾಡಿಲ್ಲ. ಸೊ ಅಷ್ಟೊಂದು ಜೀವನದಲ್ಲಿ ಕುಸಿದು ಬಿದ್ದಿದ್ದೆ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಜೀವನದಲ್ಲಿ ಕುಸಿದು ಬಿದ್ದಿದ್ದೆ. ಸೊ ಅವಾಗ ಯಾವ ರೀತಿಯಾಗಿತ್ತು ಅಂದರೆ, ನನ್ನ ಹೆಂಡತಿ ಮಕ್ಕಳು ಸೊ ಎಲ್ಲರೂ ಕೂಡ ಒಂದು ಕಣ್ಣೀರನ್ನು ಹಾಕಿದರು. ಸೊ ಜೀವನದಲ್ಲಿ ಅಷ್ಟೊಂದು ಕುಸಿದು ಬಿದ್ದಿದ್ದೆ. ಸೊ ಅಷ್ಟೊಂದು ಕುಸಿದು ಬಿದ್ದರೂ ಕೂಡ ಮತ್ತೆ ಎದ್ದು ನಿಂತು ಮತ್ತೆ ಸಾಧನೆಯತ್ತ ಮುಖ ಮಾಡಿದೆ. ಸೊ ನೀವು ಕೂಡ ಜೀವನದಲ್ಲಿ ಎಷ್ಟೇ ಕುಸಿದು ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲಿ, ಮತ್ತೆ ಸಾಧನೆಯನ್ನು ಮಾಡಿ ಅನ್ನೋ ಮಾತನ್ನು ಒಂದು ರಮೇಶ್ ಅರವಿಂದ್ ಅವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ರಮೇಶ್ ಅರವಿಂದ್ ಅವರು ಕುಸಿದು ಬಿದ್ದು ಮತ್ತೆ ಎದ್ದು ನಿಂತ ಬಗ್ಗೆ ನಿಮಗೆ ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಈ ಒಂದು ರಮೇಶ್ ಅರವಿಂದ್ ಅವರು ತುಂಬಾ ಒಬ್ಬ ಮೋಟಿವೇಶನ್ ಸ್ಪೀಚರ್ ಅಲ್ವಾ, ಇವ್ರ ಬಗ್ಗೆ ನಿಮ್ಗೆ ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.